ಗುಡುಗು ಮಿಂಚು ಸಹಿತ ಅಲ್ಲಿ ಮಳೆ ಸುರಿತಾ ಇದೆ. ಕಂಟಿನ್ಯೂಸ್ ಆಗಿ ಅಲ್ಲಿ ಮಳೆ ಬರ್ತಾ ಇದೆ. ಕಾರ್ಕಳ, ಕಾಪು, ಕುಂದಾಪುರ ತಾಲೂಕಿನಾದ್ಯಂತ ಭಾರೀ ಮಳೆ ಬರ್ತಾ ಇದೆ. ವರ್ಷಧಾರೆ ಆಗ್ತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಹವಾಮಾನ ಇಲಾಖೆಯಿಂದ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಮಳೆ ಹಿನ್ನೆಲೆ ಶಾಲಾ ಕಾಲೇಜಿಗೂ ಸಹ ರಜೆಯನ್ನ ಘೋಷಿಸಲಾಗಿದೆ. ಕೃಷ್ಣನಗರಿ, ಉಡುಪಿಯಲ್ಲೂ ಸಹ ಫೆಂಗಲ್ ಅಬ್ಬರ ಜೋರಾಗೇ ಇದೆ. ಹೀಗಾಗಿ ಇಲ್ಲಿನ ಶಾಲಾ ಕಾಲೇಜಿಗೂ ರಜೆಯನ್ನ ಘೋಷಿಸಲಾಗಿದೆ. ಬಂಗಾಳಕೊಲ್ಲಿಯ ಫೆಂಗಾಲ್ ಚಂಡಮಾರುತದ ಪರಿಣಾಮ ಉಡುಪಿ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿತಾ ಇದೆ. ಮಿಂಚು, ಗುಡುಗು ಸಹಿತ ಗಾಳಿ ಮಳೆ ಬರ್ತಾ ಇದೆ. ಅಲ್ಲಿ ಕಾರ್ಕಳ, ಕಾಪು, ಕುಂದಾಪುರ ತಾಲೂಕಿನಾದ್ಯಂತ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ನೀವು ಉಡುಪಿಯಲ್ಲಿ ಸದ್ಯ ಫೆಂಗಲ್ ಎಫೆಕ್ಟ್ ಯಾವ ರೀತಿ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಾ. ಅಲ್ಲಿ ದೃಶ್ಯಾವಳಿಗಳಲ್ಲಿ ಭಾರಿ ಮಳೆ ಸುರಿತಾ ಇದೆ. ಅಲ್ಲಿ ಸಂಚಾರ ಮಾಡೋದಕ್ಕೂ ವಾಹನ ಸವಾರರು ಸಹ ಅಲ್ಲಿ ಸಂಚಾರ ಮಾಡೋದಕ್ಕೆ ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ರಸ್ತೆ ಮೇಲೆಲ್ಲ ನೀರು ತುಂಬಿದ್ದು ವಾಹನ ಸವಾರರು ಅಲ್ಲಿ ಓಡಾಡೋದಕ್ಕೆ ಕಷ್ಟಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ. ಜೋರು ಮಳೆಯಿಂದ ಅಲ್ಲಿನ ಜನ ಅಲ್ಲಿ ಓಡಾಡೋದಕ್ಕೆ ಭಾರಿ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ರಸ್ತೆಯಲ್ಲಿ ನೀರು ತುಂಬಿದ್ದು ನದಿಯಂತೆ ಅಲ್ಲಿನ ರಸ್ತೆ ಮಾರ್ಪಾಡಾಗಿದೆ. ಹೀಗಾಗಿ ಅಲ್ಲಿನ ಜನ ಅಲ್ಲಿ ಓಡಾಡೋಕೆ ಸಂಕಷ್ಟವನ್ನು ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್. ಮಂಗಳೂರಿನಲ್ಲೂ ಏಕಾಏಕಿ ಭಾರಿ ಮಳೆ ಸುರಿದಿದೆ. ಮಂಗಳೂರಿನಲ್ಲೂ ಸಹ ಭಾರಿ ಮಳೆ ಸುರಿತಾ ಇದೆ. ಮಂಗಳೂರು ಉಡುಪಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರೋ ನೀರು. ರಸ್ತೆಯಲ್ಲಿ ನದಿಯಂತೆ ಹರಿದ ಮಳೆ ನೀರು. ವಾಹನ ಸವಾರರು ಪರದಾಟ ನಡೆಸ್ತಾ ಇದ್ದಾರೆ. ಮಂಗಳೂರಿನಲ್ಲೂ ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಹೇಗಿದೆ ಅನ್ನೋದನ್ನ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಫೆಂಗಲ್ ಚಂಡಮಾರುತದ ಎಫೆಕ್ಟ್ ಮಂಗಳೂರಿಗೂ ಸಹ ಬಡಿದಿದೆ. ಮಳೆಯಿಂದಾಗಿ ಅಲ್ಲಿನ ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಇನ್ನು ನೀವು ಇಲ್ಲಿ ಗಮನಿಸ್ತಾ ಇರ್ಬೋದು, ಇದು ತೋಟ, ಗದ್ದೆ, ಇಲ್ಲೂ ಸಹ ನೀರು ತುಂಬಿ ಅಲ್ಲಿನ ಜನ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇದು ಮಂಗಳೂರಿನ ದೃಶ್ಯಾವಳಿಗಳು ನೀವು ಗಮನಿಸ್ತಾ ಇರೋದು. ಅಲ್ಲಿ ಯಾವ ರೀತಿ ಮಳೆ ಸುರಿದು ಇಡೀ ರಸ್ತೆ ಮೇಲೆಲ್ಲ ನೀರು ತುಂಬಿ ಅಲ್ಲಿನ ಜನರು ಸಂಕಷ್ಟಕ್ಕೆ ಹೇಗೆ ಸಿಕ್ಕಾಕೊಂಡಿದ್ದಾರೆ ಅನ್ನೋದನ್ನ